ಪ್ರತಿನಿತ್ಯ ಅಪಘಾತಗಳು ಆಗ್ತಾ ಇದ್ದಾವೆ. ಹೌದಪ್ಪ, ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಬರಬೇಕು ಎಲ್ರಿಗೂ. ಮಾತ್ರ ಸರ್ಕಾರ ಒಂದನ್ನು ಮಾತ್ರ ಕೈ ತೋರಿಸೋದು, ಎಲ್ಲರೂ ತೋರಿಸ್ಬೋದು. ನಾವು ಅದಕ್ಕೋಸ್ಕರ ನಾವು ವರ್ಕ್ ಮಾಡ್ತಾನೆ ಇರಬೇಕು, ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಸ್ವಲ್ಪ ಹಿಡಿದು ಪಬ್ಲಿಕ್ ಇನ್ವಾಲ್ವ್ಮೆಂಟು ಇರಬೇಕು, ಸ್ವಲ್ಪ ಇರ್ತಕ್ಕಂಥವ್ರು. ಅದನ್ನೇ ಹೇಳ್ತೀನಲ್ಲ, ಪ್ರತಿ ಮನುಷ್ಯನಿಗೂ ಭಗವಂತ ಇಷ್ಟು ಅಂತ ಒಂದು ಲಿಮಿಟ್ ಇರುತ್ತೆ. ಊಟ ಎಷ್ಟು ಲಿಮಿಟು, ಆಮೇಲೆ ವಿದ್ಯೆ ಎಷ್ಟು, ಅದ್ರ ಬಗ್ಗೆ ಎಷ್ಟು ಬೇಕಾದ್ರೆ ಕಲಿಬೋದು. ಬೇಕಾದ್ರೆ ಅದೇ ಒಂದು ಮನುಷ್ಯ ಕಲಿಯೋಕ್ಕಾಗೋದಿಲ್ಲ ಕೊನೆ ಉಸಿರವರೆಗೂ. ಮಾನವೀಯತೆ ಕಲಿತ ಮನುಷ್ಯ ಬಹುಶಃ ಅವನು PhD ಎಲ್ಲವನ್ನೂ ದಾಟಿ, ಡಾಕ್ಟರೇಟನ್ನು ದಾಟಿ, ಎಲ್ಲದಕ್ಕಿಂತ ಒಂದು ಉತ್ತಮವಾದ ಕೆಲಸ ಅಂದರೆ ಮಾನವೀಯತೆಯನ್ನು ಕಲಿಬೇಕು, ಮನುಷ್ಯತ್ವ ಕಲಿಬೇಕು. ಬಹುಶಃ ಅದು ನನಗೆ ಏನನ್ನಿಸ್ತಿದೆ, ಅದು ಕಲಿತು ಬಂದಿದ್ದಾಗನೇ ಅದನ್ನು ಗುರುತಿಸಿ ಏನಾದರೂ ಅವಾರ್ಡ್ ಪ್ರೈಸ್ ಕೊಡ್ತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅದಲ್ಲ, ಇದು ಬಂದು ಮನುಷ್ಯ ಗುರುತಿಸ್ಕೊಳ್ಳುವಂಥ ಮಹಾನ್ ಶ್ರೇಷ್ಠ ಕೆಲಸ ಇದು. ಇದ್ರ ಬಗ್ಗೆ ನಾವು ಒಂದು ಜಾಹೀರಾತು ಇನ್ನೊಂದು ಮತ್ತೊಂದು ಅದಲ್ಲ. ಇದು ಮನಸ್ಸಿಂದ ನಮಗೆ ಬರಬೇಕು, ಇದು ನಮ್ದು ಅನ್ನೋ ಭಾವನೆ ಬರಬೇಕು, ಮಾಡಬೇಕು. ಯಾವುದಾದ್ರೆ ರಾಜಕಾರಣಿಗಳು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಪ್ರತಿನಿತ್ಯ ಅಪಘಾತಗಳು ಆಗ್ತಾ ಇರ್ತದೆ, ರಸ್ತೆ ಅಭಿವೃದ್ಧಿ ಇಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ? ಪರಿಸ್ಥಿತಿಗಳು ನಾವೇನು ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ಹಾಗಾಗತ್ತೆ. ಆದಾಗ ನಾವೇನ್ ಮಾಡ್ಬೇಕು, ನಾವೆಲ್ಲರೂ ನಮ್ಮ ಕೈಲಿ ಆದಷ್ಟು ಸ್ವಲ್ಪ ನಾವು ಹೆಜ್ಜೆ ಇಟ್ಕೊಂಡು ಮುಂದೆ ಬರಲೇಬೇಕು. ಬಂದಾಗ ಬದಲಾವಣೆ ಖಂಡಿತ ಯಾವತ್ತು ಇದ್ದೇ ಇರುತ್ತೆ, ನಡೀತಿದೆ. ಈಗ ನನಗೆ ಇದು ಒಂದಷ್ಟು ಇದು ಮಾಡ್ಸಕ್ಕೆ ಒಂದು 15-20 ಸಾವಿರ ರೂಪಾಯಿ ಬರುತ್ತೆ. ನಾನು ಅದು ಕೇರ್ ಮಾಡಲಿಲ್ಲ. ನಾನು ಇನ್ಕಮ್ ಟ್ಯಾಕ್ಸಿಗೆ ಹೆಚ್ಚು ಕಡಿಮೆ 40 ಲಕ್ಷ ರೂಪಾಯಿ ಕಡ್ದಾ ಇದ್ದೀನಿ ನಾನು. ಆದರೂ ನನ್ನ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ, ಆದಾಯ ತೆರಿಗೆ ಕಟ್ಟಿದ್ರೂ ಪರವಾಗಿಲ್ಲ, ಇದನ್ನ ಮಾಡ್ಬೇಕು, ಇದನ್ನ ನೋಡಬೇಕು. ಸರ್ಕಾರನೂ ತಕ್ಕ ಮಟ್ಟಿಗೆ ಏನಾಗುತ್ತೋ ಸಾಧ್ಯವಾದಷ್ಟು ಮಾಡಲಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಪಾಪ ನೆಲಮಂಗಲ ಸುತ್ತ ಈಗೇನು ಮೋರಿಗಳೆಲ್ಲ ಆಗ್ತಾ ಇದ್ದಾವೆ. ಸುಮಾರು ವರ್ಷಗಳಿಂದ ಅದು ಆಗಿರಲಿಲ್ಲ. ಎಷ್ಟೋ ಕೆಲಸಗಳಾಗ್ತಾ ಇದ್ದಾವೆ. ಸೊಂಡೆಕೊಪ್ಪ ರಸ್ತೆನೂ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸರ್ಕಾರದ ಜೊತೆಲಿ ನಾವು ಇರ್ತೀವಿ. ಸರ್ಕಾರನ ಒಂದು ಚೂರು ಹೆಚ್ಚಿಸ್ಕೊಂಡು ಏನು ಮಾಡೋಕ್ಕಾಗತ್ತೋ ಅಷ್ಟು ಮಾಡಿದ್ರೆ ಬಹುಶಃ ಜನಗಳು ಪಾಪ ನೆಲಮಂಗಲ 28 ಕಿಲೋಮೀಟ್ರ್ ಬೆಂಗಳೂರಿಂದ ನಮ್ಮ ನೆಲಮಂಗಲ ಕೂಡ ಏನು ಸಂಚಾರ ಇದರಲ್ಲಿ ಏನು ಕಡಿಮೆ ಇಲ್ಲ, ಜಾಸ್ತಿ ಜನ ಇದ್ದಾರೆ, ಯುವಕರು ಇದ್ದಾರೆ. ಪಾಪ 2 ವೀಲರ್ಸಲ್ಲಿ ಹೋಗೋರಿಗೆ ತೊಂದರೆ ಆಗಬಾರ್ದು. ಎಲ್ಲಾನು ನಾವು ಆ ದೃಷ್ಟಿಲಿ ಇಟ್ಕೊಂಡು ಮಾಡಬೇಕು. ಕಾರೊಂದು ತರಿಸಿದ್ದೀನಿ ಜೈಪುರಿಂದ, ಈಕೋ ಫಿಕ್ಸ್ ಅಂತ. ಹೆಚ್ಚು ಕಡಿಮೆ ಈಗ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಿದ್ವಿ. ಪಾಟ್ ಹೋಲ್ಸ್ ಮುಚ್ಚಕ್ಕೆ ಎಮರ್ಜೆನ್ಸಿಗೆ ಇಟ್ಟಿದ್ದೀವಿ ನಾವು.